ನಮಸ್ಕಾರ. ನನ್ನ ಹೆಸರು ಅರವಿಂದ್ ಅಂತೇಳಿ ಎಬಿಸಿ ನ್ಯೂಸ್ನವರು. ತಾವೆಲ್ಲ ಇಷ್ಟೆಲ್ಲ ಶಿಕ್ಷಕರಿಗೆ ಸೇರ್ಕೊಂಡಿದ್ರಿ ಮೇಡಮ್, ಯಾವ ಕಾರಣದಿಂದ ಸೇರ್ಕೊಂಡಿದ್ರಿ? ನಮಸ್ತೆ. ನನ್ನ ಹೆಸರು ಶ್ರೀಮತಿ ಕವಿತಾ ಮಂಜುನಾಥ್ ಅಂತ. ದಾವಣಗೆರೆ STMC ಸರ್ಕಾರಿ ಶಾಲೆಯಲ್ಲಿ ಓಪನ್ ಆಗಿರುವಂತಹ STMC ಶಿಕ್ಷಕರ ಸಂಘದ ಗೌರವಾಧ್ಯಕ್ಷೆ ನಾನು. ಇಲ್ಲಿ ನಾವು ಯಾವ ಉದ್ದೇಶಕ್ಕೆ ಸೇರ್ಕೊಂಡಿದ್ದೀವಿ ಅಂದರೆ ಸರ್, ನಾವು 2016ನೇ ಇಸ್ವಿಯಿಂದ STMC ಸರ್ಕಾರಿ ಸ್ಕೂಲ್ಗಳಲ್ಲಿ STMC ಸ್ಟಾರ್ಟ್ ಮಾಡಿರೋಂತಹ LKG ಮತ್ತು UKG ಕ್ಲಾಸ್ನ ನಡೆಸ್ತಾರಂಥ ಎಲ್ಲ ಶಿಕ್ಷಕರು ನಾವು ಇಲ್ಲಿ ಸೇರ್ಕೊಂಡಿರೋ ಉದ್ದೇಶ, ಅಂದಿನಿಂದ ಇಂದಿನವರೆಗೂ ನಮಗೆ ಮಕ್ಕಳಿಗೆ ಯಾವುದೇ ರೀತಿ ಸೌಲಭ್ಯ ಆಗಲಿ, ನಮಗೆ ಸ್ಯಾಲ್ರಿ ಆಗಲಿ ಬರ್ತಾ ಇಲ್ಲ. ಮತ್ತು ಗೌರ್ಮೆಂಟು ಸಹ ನಮ್ಮನ್ನು ಗಣನೆಗೆ ತಗೊಂಡಿಲ್ಲ. ಏನೋ ನಮ್ಮನ್ನು STMC ಅಂತ ಒಂದು ನೇಮ್ ಬೋರ್ಡ್ ಹಾಕ್ಬಿಟ್ಟು ನಮ್ಮನ್ನು ಇವತ್ತಿನವರೆಗೂ ಯಾವುದೇ ಗಣನೆಗೆ ತೆಗೆದುಕೊಳ್ಳೋ ಕಾರಣ ಏನು ಸರ್ಕಾರಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳಿಗೆ ಕೊಡ್ತಾ ಇರೋಂತಹ ಸೌಲಭ್ಯಗಳನ್ನು ಮಕ್ಕಳಿಗೂ ಮತ್ತು ನಮಗೆ ಕೊಡಬೇಕಾಗಿ ಇವತ್ತು ಇಷ್ಟು ಜನ ಸಭೆಯನ್ನು ಸೇರ್ಕೊಂಡಿದ್ದೀವಿ. ಮತ್ತು ಇದಕ್ಕಾಗಿ ನಾವು ಯಾವ ಹೋರಾಟಕ್ಕಾದರೂ ಸಹ ಇಳಿಲಿಕ್ಕೆ ತಯಾರಾಗಿದ್ದೀವಿ. ಇದು ಶಿಕ್ಷಣ ಸಚಿವರಲ್ಲಿ ನಾವು ಹೇಳುವಂಥ ಒಂದು ಮನವಿ ಏನಂದರೆ, 2016ರಿಂದನೇ ಸ್ಟಾರ್ಟ್ ಆಗಿರೋ ಎಲ್ಲ ಶಿಕ್ಷಕರು ಸಹ ಇಲ್ಲಿದ್ದಾರೆ. ಎಲ್ಲ ದಾವಣಗೆರೆ ಶಿಕ್ಷಕರು ಇಲ್ಲಿ ಪ್ರತಿಯೊಬ್ಬರು ಸಹ ತಮ್ಮದೇ ಆದಂತಹ ಒತ್ತಡ ಹಾಕಿ ಮಕ್ಕಳಿಗೆ ಪಾಠ ಮಾಡ್ತಿದ್ದೀವಿ ಮತ್ತು ಯಾವುದೇ ರೀತಿ ವೇತನೂ ಸಹ ನಮಗೆ ನೀಡ್ತಾ ಇಲ್ಲ. STMC ಹತ್ರ ಕೇಳ್ಕೊಳ್ಳಿ ಅಥವಾ ಮಕ್ಕಳ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. STMC ಸಹ ಕೂಲಿ ಮಾಡೋಂತಹ ಜನ ಮಕ್ಕಳು ಸಹ ಕೂಲಿ ಮಾಡ್ತಕ್ಕಂಥ ಮಕ್ಕಳೇ ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇದ್ದರಿಂದ ಅಲ್ಲಿ ಅವರಿಗೆ ನಾವು ಹೇಳ್ತಂತಹ ಅಲ್ಪ ಸಂಖ್ಯೆಯ ಫೀಸನ್ನು ಸಹ ಭರಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮದು ಸಹ ನಾವು ಇಲ್ಲಿ ಶಿಕ್ಷಕರ ಕೆಲಸ ಮಾಡ್ತಾರೋ ನಮಗೂ ಸಹ ಕುಟುಂಬಗಳಿವೆ. ನಮ್ಮದೇ ಆದ ನಾವು ಸಹ ಕುಟುಂಬದಲ್ಲಿ ಒಬ್ಬರು ಸದಸ್ಯರಾಗಿದ್ದೀವಿ. ನಮ್ಮ ಕುಟುಂಬ ನಿರ್ವಹಣೆಯ ಸಹ ನಮ್ಮ ಹೆಗಲ ಮೇಲೆ ಇರುತ್ತೆ. ಆ ನಿರ್ವಹಣೆಯ ಒತ್ತಿರೋದ್ರಿಂದ ನಾವು ಸಹ ಶಿಕ್ಷಕಿಯರಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀವಿ. ಮತ್ತು ಸರ್ಕಾರಿ ಶಾಲೆಗಳ ಉಳಿವಿಕೆಗಾಗಿ ಮತ್ತು ಸರ್ಕಾರಿ ಶಾಲೆಗಳ ಮಕ್ಕಳ ಹಾಜರಾತಿ ಹೆಚ್ಚಿಸುವಲ್ಲಿ ನಾವು ಸಹ ನಮ್ಮದೇ ಆದಂಥ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀವಿ. ಪ್ರತಿಯೊಂದು ನಮ್ಮ ಊರುಗಳಲ್ಲಿನಂತಹ ಪ್ರತಿಯೊಂದು ಮನೆಗೂ ಹೋಗಿ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಅಂತ ಪೋಷಕರ ಮನವನ್ನು ಒಲಿಸ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡ್ತಾ ಇರೋಂತಹ ನಮಗೆ ಯಾವುದೇ ರೀತಿ ಸೌಲಭ್ಯನ ಸರ್ಕಾರ ನೀಡ್ತಾ ಇಲ್ಲ. ಇದು ಯಾರ ಗಮನಕ್ಕೂ ಸಹ ಬರ್ತಾ ಇಲ್ಲ. ಇದು ಹೊನ್ನಾಳಿ ತಾಲೂಕಿಂದ ಹೋರಾಟ ಸ್ಟಾರ್ಟ್ ಮಾಡಿ ಈ ದಿನದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಈ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ತಾಲೂಕು STMC ಸದಸ್ಯರಾದಂತಹ ಶ್ರೀಯುತ ಶಿವಲಿಂಗಪ್ಪ ಸರ್ ಅವರು, ಮತ್ತು ದಾವಣಗೆರೆ ಸಂಘಟಿತ ವಲಯದಿಂದ ಶ್ರೀಯುತ ರುದ್ರಪ್ಪ ಸರ್ ಅವರು, ಮತ್ತು ಇದರ ಸಂಘಟಿತ ವಲಯದೇ ಆದಂಥ ಸದಸ್ಯರಾದಂಥ ಕೆಲವು ಜನ ಉನ್ನತ ವ್ಯಕ್ತಿಗಳಿದ್ದಾರೆ. ಇವರ ಮುಖಂಡತ್ವದಲ್ಲಿ ನಾವು ಇಂದಿನಿಂದ ನಮಗೆ ಸೌಲಭ್ಯಕ್ಕೆ ಮತ್ತು ವೇತನಕ್ಕೆ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಮನ್ನಣೆ ನೀಡಿದಲ್ಲಿ ಶಿಕ್ಷಣ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಹೋರಾಟಕ್ಕೆ ಮನ್ನಣೆ ನೀಡದಿದ್ದಲ್ಲಿ ಇದು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ನಾಂದಿ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇಲ್ಲಿ ಕೆಲವೊಂದು ನಮಗೆ ಸರ್ಕಾರದಿಂದನೇ 25ರಿಂದ 30 ಲಕ್ಷ ಖರ್ಚು ಮಾಡಿ ಪೂರ್ವ ಪ್ರಾಥಮಿಕ ಶಾಲೆಗಳಿಗೆ ರಾಷ್ಟ್ರೀಯ ಶಿಕ್ಷಣ ಯೋಜನೆ ಬರುತ್ತೆ ಅಂತ ಹೇಳಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಟ್ರೈನಿಂಗಲ್ಲಿ ನಾವು ನಮ್ಮ ಸಂಸಾರಗಳನ್ನ ಬಿಟ್ಟು ಭಾಗವಹಿಸಿದ್ದೀವಿ. ಟ್ರೈನಿಂಗನ್ನು ಯಶಸ್ವಿಗೊಳಿಸ್ಕೊಂಡು ಬಂದಿದ್ದೀವಿ. ಇವರು ಯಾವುದಕ್ಕೋಸ್ಕರ ಟ್ರೈನಿಂಗ್ ಕೊಟ್ಟರು, ನಮ್ಮನ್ನೆಲ್ಲ ಯಾವುದಕ್ಕೋಸ್ಕರ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ನಾವು ಸರ್ಕಾರದಲ್ಲಿ ಕೇಳ್ತಿದ್ದೀವಿ. NEPನೇ ಜಾರಿ ಬರುತ್ತೆ, ನಮಗೆ ವೇತನ ನೀಡಿದ ಮೇಲೆ ಯಾರಿಗೋಸ್ಕರ ಶಿಕ್ಷಣ ನೀತಿ ಜಾರಿಗೊಳಿಸ್ತಾ ಇದ್ದಾರೆ, ಯಾವ ಪೂರ್ವ ಪ್ರಾಥಮಿಕ ಶಾಲೆಗಳಿಂದ ಶಿಕ್ಷಣನ ಜಾರಿಗೊಳಿಸ್ತಾ ಇದ್ದಾರೆ ಅಂತ ನಮಗೆ ತಿಳಿತಾ ಇಲ್ಲ. ಆ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆರಾಗಿರುವಂಥ ನಮಗೆ ಸಹ ಯಾವುದೇ ಸೌಲಭ್ಯ ನೀಡದಿರೋಂಥ ಸರ್ಕಾರ ಇನ್ನು ಸರ್ಕಾರಿ ಶಾಲೆಯ ಉಳಿವಿಕೆಗೆ ಯಾವ ರೀತಿಯ ಸಹಕಾರ ನೀಡುತ್ತೆ ಅಂತ ನಮಗೆ ನೀಡ್ತಾ ಇಲ್ಲ. ಇಲ್ಲಿ ನೋಡಿ, ನಮ್ಮ ಶಾಲೆಯ ಶಿಕ್ಷಕರು ಒಬ್ಬೊಬ್ಬರು ಸಹ ಇಲ್ಲಿ ಇಡೀ ದಾವಣಗೆರೆ ಜಿಲ್ಲೆಯ ಶಿಕ್ಷಕರಿದ್ದಾರೆ. ಇನ್ನು ಕೆಲವರಿಗೆ ಇಲ್ಲಿ ಜಾಗ ಸಾಕಾಗದೇ ಇರೋದಕ್ಕೆ ಆ ಕಡೆ ಈ ಕಾಂಪೌಂಡ್ ಬಿಟ್ಟು ಆ ಕಡೆ ನಿಂತ್ಕೊಂಡಿದ್ದಾರೆ. ಆ ಶಿಕ್ಷಕರು ಸಹ ನಮ್ಮ ಹೋರಾಟ ಒಂದೇ, ನಮ್ಮ ಮಕ್ಕಳಿಗೆ, ನಮ್ಮ ಶಾಲೆಯಲ್ಲಿ ಓದ್ತಾರಂಥ ಗೌರ್ಮೆಂಟ್ ಬಡಪಾಯಿ ಮಕ್ಕಳಿಗೆ ಮತ್ತು ಗೌರ್ಮೆಂಟ್ ಬಡಪಾಯಿ ಶಿಕ್ಷಕಿಯರಿಗೆ ಒಂದು ವೇತನ ಮತ್ತು ಅವರಿಗೆ ಒಂದು ಆರ್ಥಿಕ ಸೌಲಭ್ಯ, ಮಕ್ಕಳಿಗೂ ಆರ್ಥಿಕ ಸೌಲಭ್ಯ ಆಗಬೇಕು ಅಂತ ನಮ್ಮ ಹೋರಾಟ. ಈ ಹೋರಾಟಕ್ಕೆ ಇವರೆಲ್ಲ ಶಿಕ್ಷಕರ ಆರ್ಥಿಕವಾಗಿ ಬೆಂಬಲ ಇದೆ, ಸದಸ್ಯರ ಬೆಂಬಲ ಇದೆ. ಈ ಎಲ್ಲ ಬೆಂಬಲಗಳೊಂದಿಗೆ ನಾವು ಈ ಮುಂದೆ ಹೋರಾಟ ಪ್ರಾರಂಭಿಸಿದ್ದೇವೆ. ಒಂದು ಕಡೆ ತಾವೆಲ್ಲ ಇಷ್ಟೆಲ್ಲ ಹೇಳ್ಬಿಟ್ರಿ ಮೇಡಮ್, ಮೊನ್ನೆ ಪಬ್ಲಿಕ್ ಶಾಲೆ ಅಂತ ಹೇಳಿ ರಾಷ್ಟ್ರದ ನಾಯಕರಾದ ನಿತಿನ್ ಗಡ್ಕರಿ ಅವರು ಪ್ರಾರಂಭ ಮಾಡಿದ್ರು. ಆ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕರಿಗೆ 7ರಿಂದ 7.5 10 ಸಾವಿರದೊಳಗೆ ಸ್ಯಾಲರಿ ವೇತನ ಇದೆ ಅಂತ ಕೇಳ್ಕೊತಿದ್ದೀವಿ. ಒಂದು ಕಡೆ ಸರ್ಕಾರ
15,000 ಶಿಕ್ಷಕರನ್ನ ತೆಗೆದುಕೊಳ್ತೇವೆ ಅಂತ ಒಂದು ಕಡೆ ಹೇಳುತ್ತೆ. ಹೌದು. ಆದರೆ LKG ಮತ್ತು UKG ಮಾಡುವಂತ ತಮಗೆ ಹ್ಮ್ ವೇತನ ಕೊಡಕ್ ಆಗಲ್ಲ ಅಂದ್ರೆ ಅದ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಉತ್ತರ ಕೊಡ್ಬೇಕಾಗತ್ತೆ ತಾವೆಲ್ಲ. ಹೌದು ಸರ್. ಈಗ 15,000 ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಏನು ಇತ್ತೀಚೆಗೆ 2019 ಅಥವಾ 18 ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದ್ದಾವೆ. 2016ನೇ ಇಸ್ವಿಯಲ್ಲೇ ನಾವು STMC ಸರ್ಕಾರಿ ಶಾಲೆಗಳಲ್ಲಿ ಏನು LKG ಮತ್ತು UKG ಶಾಲೆಗಳನ್ನ ಪ್ರಾರಂಭ ಮಾಡಿಸಿದ್ದೀವಿ. ನಮಗೆ ಕೊಡದಂಥ ವೇತನ ಇವತ್ತು ಸರ್ಕಾರಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಏನು ಟೀಚರ್ ವರ್ಕ್ ಮಾಡ್ತಿದ್ದಾರೆ ಅವರಿಗೆಲ್ಲ ಕೊಡ್ತಿದ್ದಾರೆ. ಅವರಿಗಾದ್ರೆ ಅವರು ಸಹ ಸರ್ಕಾರಿ ವತಿಯಿಂದನೇ ಮಾಡ್ತಾ ಇರೋದು, ನಾವು ಸಹ ಸರ್ಕಾರಿ ವತಿಯಿಂದನೇ ಮಾಡ್ತಾ ಇರೋದು. ಅವ್ರದ್ದು ಸಹ ಸರ್ಕಾರಿ ನಮಗೆ ಅನುಮೋದನೆ ಸಿಗ್ಬೇಕಾಯ್ತು. ಅವರು ಸಹ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಕ್ಕೆ ಅಷ್ಟು ಸರ್ಕಾರಿ ಸ್ಕೂಲ್ಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರೋದು. ನಾವು ಸಹ ಸರ್ಕಾರಿ ಸ್ಕೂಲ್ಗಳಲ್ಲೇ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರೋದು. ಸರ್ಕಾರ ಮಾಡ್ತಾ ಇರೋದು ಇದು ಒಂದು STMCರಿಗೆ ಅಥವಾ ಕರ್ನಾಟಕ ಪಬ್ಲಿಕ್ ಸ್ಕೂಲರ್ಗೆ ಮಾಡ್ತಾ ಇರೋದು ವಂಚನೆ. ಇದು ಮಲತಾಯಿಯ ಧೋರಣೆ ಅಂತ ಹೇಳ್ಬೋದು. ಇಲ್ಲಿ ಮಲತಾಯಿ ಧೋರಣೆ ಅಂತ ಹೇಳ್ಬೋದಾಗಿದೆ. ಇದು ಸರ್ಕಾರ ಗಮನಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ಮಾಡ್ತಾರೆ 2 ಶಿಕ್ಷಕರು ಒಂದೇ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ನವರು ಒಂದೇ, STMC ಸರ್ಕಾರಿ ಶಾಲೆಗಳಲ್ಲಿ STMC ವತಿಯಿಂದ ಮಾಡ್ತಾರೆ ಎಲ್ಲಾ ಶಿಕ್ಷಕರು ಒಂದೇ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಲ್ಲಿ ವಸತಿ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ. ಮತ್ತೆ ಮಕ್ಕಳಿಗೆ ಸಹ ವಸತಿ ಸೌಲಭ್ಯ, ಊಟದ ಸೌಲಭ್ಯ ಎಲ್ಲ ಇಡ್ತಿದ್ದಾರೆ. ಆದರೆ ನಮ್ಮ STMC ಸ್ಕೂಲ್ಗಳಲ್ಲಿ ಯಾವುದೇ ಮಕ್ಕಳಿಗಾಗಲಿ ಟೀಚರ್ಸಿಗಾಗಲಿ ಮಕ್ಕಳಿಗೊಂದು ಪಾಠ್ಯ ಪುಸ್ತಕದ ವ್ಯವಸ್ಥೆ ಸಹ ಇಲ್ಲ. ಒಂದು ರೂಮಿಂದ ವ್ಯವಸ್ಥೆ ಬಿಟ್ಟರೆ ಬೇರೆ ಯಾವ ವ್ಯವಸ್ಥೆಗಳು ಇಲ್ಲ. ನಿಮಗೆ ವೇತನ ಕೊಡದಾಗ ಉಗ್ರವಾದ ಹೋರಾಟ ಮಾಡ್ತೀರಾ? ಹೌದು ಸರ್, ಉಗ್ರ ಹೋರಾಟ ಇಲ್ಲಿಗೇನಿಲ್ಲಲ್ಲ. ಇದು ಹೊನ್ನಾಳಿ ತಾಲೂಕಿಂದ ಪ್ರಾರಂಭವಾಗಿದೆ. ಇದು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಇದಕ್ಕಾಗಿ ಬೇಕಾದ್ರೆ ನಾವು ಉಪವಾಸ ಸತ್ಯಾಗ್ರಹನೂ ಸಹ ಮಾಡಲಿಕ್ಕೆ ರೆಡಿ ಆಗಿದ್ದೀವಿ. ಇದು ಇಂದಿಗೆ ಇವತ್ತೊಂದು ಮನವಿನ ಸಲ್ಲಿಸ್ತಾ ಇದ್ದೀವಿ. ಇದು ಮುಂದೆ ದೊಡ್ಡ ಹೋರಾಟ ಆಗ್ತಾ ಇದೆ ಅಂತ. ಇದಕ್ಕೆ ದಯಮಾಡಿ ಶಿಕ್ಷಣ ಸಚಿವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳ ಇದಕ್ಕೆ ಪ್ರತಿಕ್ರಿಯಿಸಲೇಬೇಕಾಗಿ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮಸ್ತೆ.